ವೆಲ್ಕಮ್ ಟು ಮೈ ಚಾನಲ್. ಯಜಮಾನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ರಾಘು, ಚಾನ್ಸಿ ಹಾಗೂ ತರುಣ ಸರಿತಾ ಮಾತಾಡ್ತಿರ್ತಾರೆ. ಮೇಡಮ್, ನೀವ್ ಇದನ್ನೆಲ್ಲ ನಂಬ್ತೀರಾ ಅಂತ ರಾಘು ಕೇಳ್ತಾರೆ. ಹೌದು ಅಂತ ಇಲ್ಲಿ ಚಾನ್ಸಿ ಹೇಳ್ತಿರ್ತಾರೆ. ನೀನು ಕೆಲವೊಂದು ವಿಷಯನ ನಂಬ್ತೀನಿ ಅಂದ್ಮೇಲೆ ಹಾಗೆ ಅವ್ರಿಗೂ ಕೆಲವೊಂದು ವಿಷಯದಲ್ಲಿ ನಂಬಿಕೆ ಇರುತ್ತೆ. ಆಮೇಲೆ ಆ ನಂಬಿಕೆನೂ ಪರೀಕ್ಷೆ ಆಗ್ಲಿ ಬಿಡು ಅಂತ ತರುಣ ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ, ತರುಣನ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ, ತರುಣ ಬಿಡು ಅಂತ ಇಲ್ಲಿ ಸಂಗೀತ ರಾಘುಗೆ ಹೇಳ್ತಾರೆ. ಸರಿ ಆಯ್ತು, ಅದೇನೋ ಮಾಡಿ ಅಂತ ರಾಘು ಹೇಳ್ತಾರೆ. ಸಂಗೀತ ಹೋಗಿ ಪೆನ್ನು ಪೇಪರ್ ತಗೊಂಬ ಅಂತ ಚಾನ್ಸಿ ಹೇಳ್ತಿದೆ. ಸರಿಯಾದ್ಕೆ ಅಂತ ಹೇಳಿ ಸಂಗೀತ ಹೋಗ್ತಾರೆ. ಆಮೇಲೆ ಸಂಗೀತ ಪೆನ್ನು ಪೇಪರ್ ನ ತರ್ತಾರೆ. ಇಲ್ಲಿ ಸಂಗೀತ ಪೇಪರ್ ಅರಿತಿರ್ತಾರೆ. ಸಂಗೀತ ನಾನೇ ಬರೀತೀನಿ ಕೊಡು ಅಂತ ಹೇಳಿ ರಾಘು ಸಂಗೀತ ಕೈಯಿಂದ ಪೆನ್ನು ಪೇಪರ್ ನ ಇಸ್ಕೊತಾರೆ. ಹಾಗೆ ಇಲ್ಲಿ ರಾಘುನ ಚೀಟಿಲಿ ಬರ್ದು ಒಂದ್ ಡಬ್ಬಕ್ಕೆ ಹಾಕ್ತಾರೆ. ಸಂಗೀತ ನೀನೆ ಒಂದ್ ಚೀಟಿನ ತೆಗಿ ಅಂತ ರಾಘು ಹೇಳ್ತಿದ್ರೆ, ಅಪ್ಪ ದೇವ್ರೆ, ಚಾನ್ಸಿ ಅದಕ್ಕೆ ಹೆಸರು ನೆನಪಾರೋ ಹಾಗೆ ಮಾಡಪ್ಪ ಅಂತ ಹೇಳಿ ಸಂಗೀತ ಒಂದ್ ಚೀಟಿನ ಎತ್ತುತ್ತಾರೆ. ಹಾಗೆ ಇಲ್ಲಿ ಸಂಗೀತ ಚೀಟಿ ನೋಡ್ತಿದ್ದಂಗೆ ತುಂಬಾ ಶಾಕ್ ಆಗ್ತಾರೆ. ಸಂಗೀತ ರಿಯಾಕ್ಷನ್ ನೋಡಿ ಎಲ್ರು ಭಯ ಪಡ್ತಿದೆ. ಆ ಚೀಟಿಲಿ ಚಾನ್ಸಿ ಅಂತ ಬರ್ತಿರುತ್ತೆ. ಚಾನ್ಸಿ ಅದಕ್ಕೆ ಹೆಸರು ಬರ್ತಿದೆ ಅಂತ ಸಂಗೀತ ಹೇಳ್ತಿದ್ರೆ ರಾಘು ಚಾನ್ಸಿಗಂತೂ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ನೀವೇ ಮನೆ ಸೊಸೆ ಅಂತ ಸಂಗೀತ ಖುಷಿಯಿಂದ ಹೇಳ್ತಾರೆ. ರಾಘು, ನಾನು ಹೇಳಿರ್ಲಿಲ್ವಾ ದೇವ್ರು ನನ್ ಕೈ ಬಿಡಲ್ಲ, ನಾನೇ ಕೇಳ್ತೀನಿ ಅಂತ. ಅವಾಗ್ಲೂ ಇಲ್ಲೂ ನಾನೇ ಗೆಲ್ಲದು ಅಂತ ಬಂತು ತಾನೆ. ಡೋಂಟ್ ವರಿ ಯಜಮಾನ್ರೆ, ಪ್ರತಿಯೊಬ್ರು ನನಗೆ ಊಟ ಹಾಕೋದು ಅಂತ ಹೇಳಿ ಚಾನ್ಸಿ ರಾಘು ಕೈ ಹಿಡ್ಕೊಂಡು ಮಾತಾಡ್ತಿರ್ತಾರೆ. ನಾನೇ ಗೆಲ್ಲದು, ನೀವು ಚಿಂತೆ ಬಿಟ್ಟು ನಿಶ್ಚಿಂತೆಯಿಂದ ಇರಿ ಅಂತ ಹೇಳಿ ಚಾನ್ಸಿ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಸಂಗೀತನು ಅಲ್ಲಿಂದ ಹೊರಟೋಗ್ತಾರೆ. ಇದಕ್ಕೇನೆ ಹೇಳ್ತೀಯಪ್ಪ, ಆ ಜ್ಯೋತಿಷ್ಯ ಮಾತನ್ನ ನಂಬೋದ್ಬಿಟ್ಟು ಚಾನ್ಸಿ ಮಾತನ್ನ ನಂಬೋ. ಆ ದೇವ್ರು ಕೂಡ ಚಾನ್ಸಿನೇ ಗೆಲ್ಲದು ಅಂತ ಹೇಳಿ ಸೂಚನೆ ಕೊಟ್ಟಾಯ್ತಲ್ಲ ಅಂತ ತರುಣ ಹೇಳ್ತಾರೆ. ಅವ್ರ ಹೆಸರು ಬರುತ್ತೆ ಅಂತ ನಂಗ್ ಮೊದ್ಲೇ ಗೊತ್ತಿತ್ತು ಕಣೋ ಅಂತ ರಾಘು ಹೇಳ್ತಾರೆ. ಹೇಗೂ ಗೊತ್ತಿತ್ತು ಅಂತ ತರುಣ ಕೇಳ್ತಾರೆ. ಯಾಕಂದ್ರೆ ಎರಡು ಚೀಟಿಲು ಚಾನ್ಸಿ ಮೇಡಮ್ ಹೆಸರನ್ನೇ ಬರ್ದಿದ್ದೆ ಅಂತ ರಾಘು ಹೇಳ್ತಿದ್ರೆ ತರುಣ ಶಾಕ್ ಆಗ್ತಾರೆ. ಹಾಗೆ ಅಲ್ಲಿದ್ದ 3-4 ಚೀಟಿನ ತೆಗೆದು ನೋಡ್ತಾರೆ. ಎಲ್ಲಾ ಚೀಟಿಲು ಚಾನ್ಸಿ ಅಂತಾನೆ ರಾಘು ಬರ್ತಿರ್ತಾರೆ. ಅದು ನೋಡಿ ತರುಣ ಶಾಕ್ ಆಗ್ತಾರೆ. ಯಾಕೋ ಹೀಗ್ ಮಾಡ್ದೆ ಅಂತ ತರುಣ ಕೇಳ್ತಾರೆ. ಈ ಮನೆ ಬಿಟ್ಟು ಹೋಗೋದು ನಿಜ ಕಣೋ, ಅವರು ಈ ಮನೇಲಿರೋ ಗಂಟ ಅವ್ರ ಮನ್ಸಿಗೆ ನೋವಾಗ್ಬಾರ್ದು, ಅವ್ರು ಖುಷಿಯಾಗಿರ್ಬೇಕು, ಅದಕ್ಕೋಸ್ಕರ ಹೀಗ್ ಮಾಡ್ದೆ ಕಣೋ ಅಂತ ರಾಘು ಹೇಳಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಗಣಪ ಅವ್ರ ಕಾಲನ ಇಸ್ಲಿ ಶಾಖ ಕೊಡ್ತಿರ್ತಾರೆ. ಲಲಿತಾ ಸೇವೆ ಮಾಡೋ ನೆಪದಲ್ಲಿ ನನ್ನಂತೂ ಅನ್ಕಾಯಿ ನೀರ್ಗಾಯ್ ಮಾಡ್ಬಿಟ್ರು ಅಂತ ಗಣಪ ಹೇಳ್ತಾರೆ. ಒಳ್ಳೆ ಮನ್ಸಿಲ್ದೆ ಏನೇನೋ ಪ್ಲಾನ್ ಮಾಡಿದ್ರೆ ಹೀಗೆ ಆಗೋದು ಅಂತ ಲಲಿತಾ ಗಣಪಗೆ ಬೈತಾರೆ. ನಿಜ ಕಡೆ ನಿನ್ ಮಾತು ನಾನು ಏನೋ ಅನ್ಕೊಂಡೆ ಏನೋ ಆಗೋಯ್ತು ಅಂತ ಗಣಪ ಹೇಳ್ತಾರೆ. ಇದು ಶಾಖ ಕೊಡ್ಸೋದಿಕ್ಕೆ ಅವ್ರಿಬ್ರು ನಾ ಕರಿಲ್ಲ ಅಂತ ಇಲ್ಲಿ ಲಲಿತಾ ರೇಗಿಸ್ತಿರ್ತಾರೆ. ಬೇಡ ತಾಯಿ, ಆ ಮಾತಾಯಿ ಸವಾಸ ಮಾತ್ರ ನನ್ಗಂತೂ ಬೇಡಪ್ಪ ಗಣಪ ಹೇಳ್ತಾರೆ. ಏನ್ರಿ, ಈ ಒಂದೇ ಸೇವೆಗೆ ಈ ತರ ಹೇಳ್ಬಿಟ್ರೆ ಹೇಗೆ, ನೀವಿನ್ನೋ ಏನೇನೋ ಸೇವೆ ಮಾಡಿಸ್ಕೋಬೇಕಲ್ವಾ ಅಂತ ಲಲಿತಾ ಹೇಳ್ತಾರೆ. ಇದೊಂದ್ ಸೇವೆ ಮಾಡಿ ಅಂತ ಹೇಳಿದಕ್ಕೇನೆ ನನ್ಗೆ ಈ ಗತಿ ತಂದು ನಿಲ್ಸಿದ್ದಾರೆ. ಏನಾದ್ರು ಬೇರೆ ಸೇವೆ ಮಾಡಿ ಅಂತ ಹೇಳಿದ್ರೆ ಅಷ್ಟೇ ನನ್ ಕತೆ ಅಂತ ಗಣಪ ಹೇಳ್ತಾರೆ. ಮತ್ತೆ ಇವಾಗ ಏನ್ ಮಾಡ್ತೀರಾ ಅಂತ ಲಲಿತಾ ಕೇಳ್ತಾರೆ. ಮನೇಲಿ ಇಷ್ಟೆಲ್ಲ ಆಗೋದಿಕ್ಕೆ ಹಾಗೆ ನಾನು ನೋವು ಅನ್ಭವಿಸೋದಿಕ್ಕೆ ಕಾರಣಕರ್ತ ಆರಾಗೋಲ್ವಾ, ಅದಕ್ಕೆ ಗಂಡನ ಸೇವೆ ಅಂತ ಹೇಳಿ ಅವ್ರಿಬ್ರು ಅವ್ನ ಕಡೆಗೆ ಟರ್ನ್ ಮಾಡ್ಬಿಡ್ತೀನಿ. ಅವರು ಅವ್ನಿಗೆ ಏನ್ ಸೇವೆ ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಕಾಟನ ಅವನೇ ಅನ್ಭವಿಸ್ಲಿ ಅಂತ ಗಣಪ ಹೇಳ್ತಾರೆ. ರೀ ಪಾಪ ಗಂಡ್ರಿ ನಮ್ ರಾಘು ಅಂತ ಲಲಿತಾ ಹೇಳ್ತಾರೆ. ಏನೇ ಪಾಪ, ಎಲ್ಲಾನು ಅವನಿಂದಾನೇ ಆಗಿತ್ತು. ಈಗ ಗಂಡನ್ ಟಾಸ್ಕ್ ಅಂತ ಕೊಟ್ಟು ಇನ್ನೊಂದ್ ಫೈನಲ್ ಟಾಸ್ಕ್ ಕೊಟ್ಟು ಈ ಚಾಲೆಂಜ್ ನೇ ಮುಗಿಸ್ಬಿಡ್ತೀನಿ ಅಂತ ಗಣಪ ಹೇಳ್ತಾರೆ. ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ತೀರೆ, ನಾನು ಏನೋ ಒಂದ್ ಮಾಡ್ತೀನಿ, ನೀನು ಸರಿಯಾಗಿ ಶಾಖ ಕೊಡಿ ಅಂತ ಗಣಪತಿ ಗೋಳಾಡ್ತಾರೆ. ಇನ್ನೊಂದ್ ಕಡೆ ಪ್ರಣವ್ ಕುಡಿತಾ ಕೂತಿರ್ತಾರೆ. ಅಲ್ಲಿ ನಾಗಾರ್ಜುನ್ ಬಂದು ಏನೋ ಇದೆಲ್ಲ ಅಂತ ನಾಗಾರ್ಜುನ್ ಹೇಳ್ತೀರಿ. ಏನ್ ಡ್ಯಾಡಿ ಈ ತರ ಕೇಳ್ತಿದ್ದೀರಾ, ಯಾಕೆ ಮುಂದೆ ಇರೋದು ನಿಮ್ಗೆ ಗೊತ್ತಿಲ್ವಾ, ಇದು ಕುಡಿತಾ ಇದೀನಿ ಅಂತ ಪ್ರಣವ್ ಹೇಳ್ತಾರೆ. ಅಲ್ಲ ಕಣೋ, ನಿಂಗ್ ಯಾಕೋ ಇಂತ ದುರ್ಬುದ್ಧಿ ಬಂತು, ನಮ್ಮವ್ರಿಗೆ ಈ ತರ ಮೋಸ ಮಾಡಿದ್ರೆ ನಮ್ಗೆ ಪಾಪ ಸುತ್ಕೊಳಲ್ವಾ ಅಂತ ನಾಗಾರ್ಜುನ್ ಹೇಳ್ತಿದೆ. ಡ್ಯಾಡ್, ಅದಕ್ಕೆಲ್ಲ ನಾನ್ ತಲೆಗೆಡ್ಸ್ಕೊಳಲ್ಲ, ನಾವ್ ಚೆನ್ನಾಗಿರ್ಬೇಕು ಅಂದ್ರೆ 4-5 ಜನ ತಲೆ ತುಳಿತು ನಾವ್ ಮೇಲ್ ಹೋಗ್ಬೇಕು ಅಂದ್ರೆ ನಾನು ಅದಕ್ಕೂ ರೆಡಿ ಅಂತ ಇಲ್ಲಿ ಪ್ರಣವ್ ಹೇಳ್ತಾರೆ. ನೀನ್ ಆಗ್ಬೇಡ ಅಂತ ನಾಗಾರ್ಜುನ್ ಹೇಳ್ತಿದ್ರೆ, ಅದೆಲ್ಲ ಗೊತ್ತಿಲ್ಲ ಡ್ಯಾಡ್, ಒಟ್ನಲ್ಲಿ ನಾನು ಒಂದ್ ಲೆವೆಲ್ಗೆ ಬೆಳೆಯಲೇಬೇಕು ಅಂತ ಪ್ರಣವ್ ಹೇಳ್ತಾರೆ. ಆಗ ನಾಗಾರ್ಜುನ್ ಮನ್ಸಲ್ಲೇ ಬೈಕೋತಾರೆ. ಅಪ್ಪ ಅಮ್ಮ ಮಗಂಗೆ ಆಸ್ತಿ ಮಾಡ್ಬೇಕು ಅಂತ ಹೇಳ್ತಾರೆ. ಇವ್ನ್ ನೋಡಿದ್ರೆ ಇಷ್ಟು ಕೆಟ್ಟು ಯೋಚನೆ ಮಾಡ್ತಿದ್ದಾನೆ. ಆ ಕಡೆ ಅವ್ನ ತಾಯಿ ನೋಡಿದ್ರೆ ಇವ್ನ್ಗೆ ಎಲ್ಲಾ ಆಸ್ತಿ ಇವ್ನ್ಗೆ ಬರ್ಬೇಕು ಅಂತ ಸಂಚಾಗ್ತಿದ್ದಾರೆ. ಇದೆಲ್ಲಿವರೆಗೂ ಹೋಗ್ಬಿಟ್ಟು ಅಂತ ನಾಗಾರ್ಜುನ್ ಮನ್ಸಲ್ಲೇ ಅನ್ಕೋತಾರೆ. ಆ ಕಡೆ ರಾಘು ಏನೋ ಬರ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಅಲ್ಲೇ ಲಲಿತಾ ಚಾನ್ಸಿ ಡೈನಿಂಗ್ ಟೇಬಲ್ ನ ಹೊರಸ್ತಾ ಇರ್ತಾರೆ. ಇಲ್ಲಿ ಅನಿತಾ ರಾಘು ಹಾಗೂ ಚಾನ್ಸಿನ ನೋಡ್ತಾರೆ. ರಾಘವೇಂದ್ರ ಅವ್ರ ಜೊತೆ ಫೇಕ್ ರೊಮ್ಯಾನ್ಸ್ ಮಾಡಿ ನನ್ಗೆ ಉರ್ಸೇನ್ ನೀನು, ನೀನು ಉರ್ಸಿದ್ರೆ ಸುಟ್ಟೋಗೋದಕ್ಕೆ ನಾನೇನು ಪೇಪರ್ ಅಲ್ಲ ಕಣೆ, ಪೆಟ್ರೋಲ್ ಕಣೆ, ನಾನು ನಿನ್ನನೇ ಸುಟ್ಟಾಕ್ಬಿಡ್ತೀನಿ, ಇವಾಗ ನೋಡು ಏನ್ ಮಾಡ್ತೀನಿ ಅಂತ ಹೇಳಿ ಅನಿತಾ ಮನ್ಸಲ್ಲೇ ಅನ್ಕೋತಾರೆ. ರಾಘವೇಂದ್ರ ಅವರೇ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ಅನಿತಾ ರಾಘು ಪಕ್ಕ ಕೂತ್ಕೋತಿದ್ರೆ ಇಲ್ಲಿ ಚಾನ್ಸಿ ಅದು ನೋಡ್ಕೊಂಡು ಕೋಪ ಮಾಡ್ಕೋತಾರೆ. ಚಾನ್ಸಿ ಒಳಗಡೆ ಹೋಗ್ತಾರೆ. ಅದೇ ಸಮಯ ನೋಡ್ಕೊಂಡು ಇಲ್ಲಿ ಅನಿತಾ ರಾಘು ಜೊತೆ ಮಾತಾಡ್ತಿರ್ತಾರೆ. ಆಗ ರಾಘು ಹೇಳ್ತಾರೆ, ಮಂತೇಂಡ್ ಅಲ್ವಾ ಅನಿತಾ ಅವರೇ, ಅದಕ್ಕೋಸ್ಕರ ಎಷ್ಟೆಲ್ಲ ಖರ್ಚಾಯ್ತು ಅಂತ ಲೆಕ್ಕ ಬರ್ಕೋತಿದ್ದೀನಿ ಅಂತ ರಾಘು ಹೇಳ್ತಾರೆ. ಅದೇ ಸಮಯಕ್ಕೆ ಚಾನ್ಸಿ ವಾಪಸ್ ಹಾಲ್ ಬರ್ತಿದೆ. ಏನ್ ರಾಘು ಅವರೇ, ನೀವು ನಂಗೋಸ್ಕರನೇ ವೇಟ್ ಮಾಡ್ತಿದ್ರಾ, ನೀವು ನನ್ನ ಅಷ್ಟೊಂದು ಮಿಸ್ ಮಾಡ್ಕೋತಿದ್ದೀರಾ ರಾಘವೇಂದ್ರ ಅವರೇ. ರಾಘವೇಂದ್ರ ಅವರೇ, ಇನ್ ಸ್ವಲ್ಪ ದಿನ ಆಮೇಲೆ ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳೋ ಪರಿಸ್ಥಿತಿನೇ ಬರಲ್ಲ, ಯಾಕೆಂದ್ರೆ ನಾವಿಬ್ರು ಮದುವೆ ಆದ್ಮೇಲೆ ಜೊತೆಲೇ ಇರ್ತೀವಲ್ವಾ ಅಂತ ಹೇಳಿ ಅನಿತಾ ಚಾನ್ಸಿ ಗುಟ್ಟೋರ್ಸಕ್ಕೆ ಮಾತಾಡ್ತಿದೆ. ಇಲ್ಲಿ ರಾಘುಗಂತೂ ಅನಿತಾ ನೋಡಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿದೆ. ಚಾನ್ಸಿ ನೋಡಿ ಸುಮ್ನಾಗ್ತಾರೆ ರಾಘು. ರಾಘವೇಂದ್ರ ಅವರೇ ಫನ್ ಲಾಂಗ್ ಡ್ರೈವ್ ಅಂತ ಅನಿತಾ ಹೇಳ್ತಿದ್ರೆ ರಾಘು ಶಾಕ್ ಆಗ್ತಾರೆ. ಇನ್ನೊಂದ್ ಕಡೆ ಚಾನ್ಸಿ ಮಾತ್ರ ಕೋಪ ಮಾಡ್ಕೋತಾರೆ. ಇವಾಗ ಬೇಡ, ಬೇರೆಯವ್ರು ಕಂಡ್ಬಿಡುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ಅಂತ ಅನಿತಾ ಹೇಳ್ತಿದೆ. ಚಾನ್ಸಿಗಂತೂ ತುಂಬಾ ಕೋಪ ಬರ್ತಿರುತ್ತೆ. ಉರ್ಕೊಳೆ, ಎಷ್ಟು ಉರ್ಕೋತಿಯ, ಚೆನ್ನಾಗ್ ಉರ್ಕೋ, ಆದ್ರೂ ಇಷ್ಟ ಸಾಕಾಗ್ತಿಲ್ವಲ್ಲ, ನೋಡು ಇವಾಗ ಏನ್ ಮಾಡ್ತೀನಿ ಅಂತ ಹೇಳಿ ಅನಿತಾ ಮನ್ಸಲ್ಲೇ ಅನ್ಕೋತಾರೆ. ಸರಿ ರಾಘವೇಂದ್ರ ಅವರೇ,
ಹೇಳ್ತಾರೆ ಹಾಗೆ ಮಾಡೋಣ ಗುಡ್ ನೈಟ್ ಅಂತ ಹೇಳಿ ಝಾನ್ಸಿ ನೋಡ್ಕೊಂಡು ಅನಿತಾ ಎದ್ದೇಳ್ತಾರೆ. ಹಾಗೆ ನಡ್ಕೊಂಡ್ ಬರ್ತಿರೋರು ಅನಿತಾ ಇದಕ್ಕಿದಂಗೆ ನಾಟಕ ಆಡ್ಕೊಂಡು ಕೆಳಗಡೆ ಬಿದ್ದೋಗ್ತಾರೆ ಅಪ್ಪ ಅಂತ ಹೇಳಿ. ಅನಿತಾ ಅವ್ರೆ ಏನಾಯ್ತು ಅಂತ ರಾಘು ಹೇಳ್ತಾರೆ. ಅಶೋ ರಾಘವೇಂದ್ರ ಅವ್ರೆ ಜಾರ್ ಬಿಡ್ತು, ನಂಗೆ ಎದ್ದೇಳಕ್ಕೂ ಆಗ್ತಿಲ್ಲ, ರೂಮ್ವರೆಗೂ ನನ್ನ ಎತ್ಕೊಂಡು ಹೋಗಿ ಬಿಡ್ತೀರಾ ಅಂತ ಅನಿತಾ ಕೇಳ್ತೀರಾ. ರಾಘುಗಂತೂ ಏನ್ ಮಾಡ್ಬಿಟ್ಟೆ ಝಾನ್ಸಿ ಮುಖನೇ ನೋಡ್ತಾರೆ ರಾಘು. ಅನಿತಾ ಬೇಕು ಅಂತ ಝಾನ್ಸಿ ನೋಡಿ ಕಣ್ಣು ಹೊಡಿತಿರ್ತಾರೆ. ರಾಘವೇಂದ್ರ ಅವ್ರೆ ಏನ್ ನೋಡ್ತಿದ್ದೀರಾ, ಪ್ಲೀಸ್ ಎತ್ಕೊಳ್ಳಿ ಅಂತ ಇಲ್ಲಿ ಅನಿತಾ ಹೇಳ್ತಾರೆ. ರಾಘು ಎತ್ಕೋಬೇಕು ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಝಾನ್ಸಿ ನಾಟಕ ಶುರು ಮಾಡ್ಕೋತಾರೆ. ಹಾವು ಹಾವು ಅಂತ ಹೇಳಿ ಕೂಗಾಡ್ತಿದೆ. ಇಲ್ಲಿ ಅನಿತಾ ಕೂತಿದ್ದವ್ರು ಇದಕ್ಕಿದ್ದಂಗೆ ಭಯದಿಂದ ಎದ್ರುಕೊಬಿಡ್ತಾರೆ. ಹಾಗೆ ಮನೆಯವರೆಲ್ಲ ಹಾವ ಎಲ್ಲಿ ಅಂತ ಬರ್ತಾರೆ. ಅಯ್ಯೋ ನಮ್ಮನೆ ಒಳಗಡೆ ಹಾವೇ ಬಂತು ಅಂತ ಮಂಜುಳಾ ಹೇಳ್ತಾರೆ. ಅಲ್ಲ ಮೇಡಮ್ ಹಾವು ಅಂತ ಹೇಳಿದ್ರಲ್ಲ ಎಲ್ಲಿದೆ ಅಂತ ರಾಘು ಟೆನ್ಷನ್ ಅಲ್ಲಿ ಕೇಳ್ತಾರೆ. ಟಿವಿ ಬಂದಿತ್ತು ಹೊರಟೋಯ್ತು ಅಂತ ಝಾನ್ಸಿ ಹೇಳ್ತಾರೆ. ಅಶೋಕತೆ ಟಿವಿಲಿ ಹಾವು ನೋಡಿ ಇಷ್ಟು ಎದುರಿಸ್ಬಿಟ್ಟಲ್ಲ, ಹಾವು ಕಂಡ್ರೆ ಭಯ ಇರುತ್ತೆ ಏನೋ ಗೊತ್ತಿಲ್ಲ, ಆದ್ರೆ ಹಾವುಗಂತೂ ನಿನ್ ಕಂಡ್ರೆ ತುಂಬಾ ಭಯ ಇರುತ್ತೆ ಅಂತ ಹೇಳಿ ಮಂಜುಳಾ ಬೈತಿರ್ತಾರೆ. ಅಲ್ಲಮ್ಮ ನೀನ್ ಕಿರ್ಚ್ಕೊಂಡಿದ್ ನೋಡಿ ನಾನು ಕಾಲ್ ನೋವಾಗಿದ್ದವನು ಮರ್ತ್ಕೊಂಡು ಓಡ್ ಬಂದ್ಬಿಟ್ಟೆ ಅಂತ ಗಣಪ ಹೇಳ್ತಾರೆ. ಆಗ ಗಣಪ ಅವ್ರ ಮುಖ ಎಲ್ರು ನೋಡ್ತಿರ್ತಾರೆ. ಅಲ್ಲ ಯಾಕೆ ಇಷ್ಟೊಂದು ಭಯದಲ್ಲಿ ಎಲ್ರು ನನ್ನನ್ನೇ ನೋಡ್ತಿದ್ದೀರಾ ಅಂತ ಗಣಪ ಕೇಳ್ತಾರೆ. ನಮ್ಮ ಭಯದಲ್ಲಿ ಸೋಫಾ ಮೇಲೆ ನಿಂತಿರೋ ನೀವು ಅಂತ ಸಂಗೀತ ಹೇಳ್ತಾರೆ. ನಾನು ಮೇಲ್ಗಡೆ ಹತ್ ನಿಂತಿರೋದು ಭಯದಿಂದ ಅಲ್ಲ, ಮೇಲ್ಗಡೆ ಹತ್ ನಿಂತ್ರೆ ಎಲ್ಲಿದೆ ಅಂತ ಕಾಣಿಸ್ತಲ್ಲ ಅದಕ್ಕೋಸ್ಕರ ನಿಂತಿದ್ದೀನಿ ಅಂತ ಗಣಪ ಹೇಳ್ತಾರೆ. ಆಮೇಲೆ ಎಲ್ರು ಹೋಗ್ತಾರೆ. ಇತ್ತೆ ಝಾನ್ಸಿ ಇಬ್ರು ಮುಖ ನೋಡ್ಕೊಂಡು ಲುಕ್ ಕೊಟ್ಕೊಂಡು ನಿಂತಿರ್ತಾರೆ. ಆ ಕಡೆ ರಾಯ್ ತುಂಬಾ ಟೆನ್ಷನ್ ಆಗಿರ್ತಾರೆ. ಫೋನ್ ಮಾಡ್ತಾ ಇರ್ತಾರೆ. ಯಾಕೆ ಪಿಕೆ ಮಾಡ್ತಿಲ್ಲ ಅಂತ ರಾಯ್ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಮಲ್ಲಿ ತಬ್ಲಾ ಬರ್ತಾರೆ. ಯಾಕೆ ರಾಯ್ ಸರ್ ಈ ತರ ಟೆನ್ಷನ್ ಆಗಿದ್ದೀರಾ ಅಂತಿದೆ. ಝಾನ್ಸಿ ಮೇಡಮ್ಗೆ ಅಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಪಿಕೆ ಮಾಡ್ತಿಲ್ಲ. ಮುಂಚೆ ಆದ್ರೆ ಕಷ್ಟ ಇತ್ತು, ಆಗ ನಮ್ನ ನೆನ್ಪಿಸ್ಕೊತಿದ್ರು, ಈಗ ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದಾರೆ, ಬಾಂಡಿಂಗ್ ಚೆನ್ನಾಗಿದೆ, ಅದಕ್ಕೆ ನಾವು ಅವ್ರಿಗೆ ಬೇಡ ಅಂತ ಇಲ್ಲಿ ರಾಯ್ ಹೇಳ್ತಿರ್ತಾರೆ. ಅಲ್ಲ ಸರ್ ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ, ಝಾನ್ಸಿ ಮೇಡಮ್ ರಾಘು ಸರ್ ಜೊತೆ ಇರ್ತಾರೆ ಅಂದ್ರೆ ನೀವು ರಾಘು ಸರ್ಗೆ ಕಾಲ್ ಮಾಡಿ, ಝಾನ್ಸಿ ಮೇಡಮ್ ಸಿಗ್ತಾರೆ ಅಂತ ತಬ್ಲಾ ಹೇಳ್ತಾರೆ. ಸರಿ ರಾಘುಗೆ ಕಾಲ್ ಮಾಡ್ತಾರೆ. ಆ ಕಡೆ ರಾಯ್ ಹೇಳ್ತಾರೆ. ಸರ್ ನನ್ನ ಹೆಸರು ರಾಯ್ ಅಂತ, ನಾನ್ ನೆನ್ಪಿದಿನ ಇಲ್ವಾ ಅಂತ ರಾಯ್ ಹೇಳ್ತಿದೆ. ರಾಯ್ ನಿನ್ನ ಹೇಗ್ ಮರೆಯಕ್ಕಾಗುತ್ತೆ ಅಂತ ರಾಘು ಹೇಳ್ತಾರೆ. ಇನ್ನೇನ್ ಯಾಕೆಂದ್ರೆ ನಮ್ ಮೇಡಮ್ ಗಂತೂ ನಮ್ ನೆನ್ಪಿಲ್ಲ, ನೀವು ಜೊತೆ ಆಗಿದ್ದಾಗಿದ್ದ ನಮ್ ಮೇಡಮ್ ನಮ್ಮನ್ನೇ ಮರ್ತ್ಬಿಟ್ಟಿದ್ದಾರೆ, ಇವಾಗ್ಲೇ ಹೀಗೆ ಆಗ್ಬಿಟ್ರೆ ನಾವು ನೆನ್ಪೇ ಆಗಲ್ಲ ಅಂತ ರಾಯ್ ಹೇಳ್ತಾರೆ. ಅವರು ಜಾಸ್ತಿ ದಿನ ನಮ್ಮ ಮನೇಲಿ ಇರಲ್ಲ ರಾಯ್ ಅಂತ ಇಲ್ಲಿ ರಾಘು ಹೇಳ್ಬಿಡ್ತಾರೆ. ರಾಯ್ಗಂತೂ ಶಾಕ್ ಆಗುತ್ತೆ. ಯಾಕೆ ಸರ್ ಆತರ ಹೇಳ್ತಿದ್ದೀರಾ ಅಂತ ರಾಯ್ ಕೇಳ್ತೀರಾ. ಹೌದು ರಾಯ್ ನಾನ್ ನಿಜಾನೇ ಹೇಳ್ತಾ ಇದ್ದೀನಿ, ಅವರು ನಮ್ಮನೇಲಿ ಜಾಸ್ತಿ ದಿನ ಇರಲ್ಲ, ಪ್ರತಿ ಟಾಸ್ಕ್ ಅಲ್ಲೂ ಅವರು ಸೋಲ್ತಾ ಬರ್ತಿದ್ದಾರೆ, ಅವರು ಇನ್ನು ಸ್ವಲ್ಪ ದಿನ ಮಾತ್ರ ನಮ್ಮನೇಲಿ ಇರೋದು. ಇನ್ನೊಂದು ವಿಷಯ, ಈ ವಿಷಯ ಯಾವ್ದೇ ಕಾರಣಕ್ಕೂ ತಾತಂಗ್ ಗೊತ್ತಾಗಬಾರ್ದು ಅಂತ ಹೇಳಿ ರಾಘು ಫೋನ್ ಕಟ್ ಮಾಡ್ತಾರೆ. ಆ ಕಡೆ ಚಾನ್ಸಿ ಅನಿತಾನ ರೇಗಿಸ್ತಿರ್ತಾರೆ. ಏನೇ ಸುಂದ್ರಿ ಏನೇ ನಂಗೆ ಓಡ್ಸೋದಿಕ್ ನೋಡ್ತೀಯಾ, ರಾಘು ನನ್ ಗಂಡ ಅಪ್ಪಿ ತಪ್ಪಿ ಅವನ್ ಜೊತೆ ಸಲ್ಗೆಯಿಂದ ಇರೋದನ್ನ ನೋಡಿದ್ರೆ ಅಂತ ಚಾನ್ಸಿ ಹೇಳ್ತಿದೆ. ಏ ಅಂತ ವಾಯ್ಸ್ ನ ರೈಸ್ ಮಾಡ್ತಾರೆ. ಏ ಉಷಾ ಅಂತ ಹೇಳಿ ಚಾನ್ಸಿ ಕೂಗಾಡ್ತಾರೆ. ನೀನು ಉರಿಯೋ ಬೆಂಕಿ ಆದ್ರೆ ನಾನು ಸುರಿಯೋ ಮಳೆ, ನನ್ನೇನಾದ್ರು ಸುಟ್ಟಾಕೋದಿಕ್ ನೋಡಿದ್ರೆ ಬೂದಿ ಆಗೋದು ನೀನೆ. ರಾಘು ನನ್ ಗಂಡ ನನಗ್ ಸೇರ್ದವನು, ನೀನ್ ತಿಪ್ಪರ್ಲಾಗ ಹಾಕದ್ರು ಅವನನ್ನ ಪಡ್ಕೊಳಕ್ಕೆ ನಾನ್ ಬಿಡಲ್ಲ. ನೀನೆಲ್ಲ ನೀನಂತ 100 ಅನಿತಾ ಬಂದ್ರು ನನ್ ಗಂಡನ ನನ್ನಿಂದ ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನನ್ ಗಂಡನ ಮುಟ್ಬೇಕು, ಅವನ್ ಜೊತೆ ಸಲ್ಗೆಯಿಂದ ಇರ್ಬೇಕು ಅಂತ ಹೇಳಿದಕ್ಕೆ ಈ ರೀತಿ ಮಾಡಿದೀನಿ. ನನ್ ಬಿಟ್ಟು ಟಚ್ ಮಾಡಿಸ್ತೆ ಅನ್ಕೋ, ಅದ್ರ ಪರಿಣಾಮ ಬೇರೆನೇ ಇರುತ್ತೆ ಅಂತ ಝಾನ್ಸಿ ಬೈತಾರೆ. ಏನೇ ಮಾಡ್ತೀಯ ಅಂತ ಅನಿತಾ ಕೇಳ್ತಾರೆ. ನೀನು ಟಚ್ ಮಾಡಮ್ಮ, ಆಮೇಲೆ ಗೊತ್ತಾಗುತ್ತೆ. ನನ್ ಗಂಡನ ಮುಟ್ಟೋ ಅಧಿಕಾರ ಇರೋದು ನನಗ್ ಮಾತ್ರ, ನೀನು ಈ ಮನೇಲಿ ಇರೋವರೆಗೂ ಗಂಡನಿಂದ ದೂರ ಇದ್ರೆ ನಿಂಗೆ ಒಳ್ಳೇದು. ಇಂತ ಆಟಗಳನ್ನೆಲ್ಲ ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡು, ಹೋಗು ಆರಾಮಾಗಿ ಮಲ್ಕೊ ಅಂತ ಚಾನ್ಸಿ ಹೇಳ್ತಿದೆ. ಅನಿತಾ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಆ ಕಡೆ ಮನೆಯವರೆಲ್ಲ ಆಚೆ ಮಾತಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅನಿತಾ ಕೋಪ ಮಾಡ್ಕೊಂಡು ಬರ್ತಾರೆ. ಯಾಕೆಷ್ಟು ಕೋಪ ಮಾಡ್ಕೊಂಡಿದ್ಯಾ ಅನಿತಾ ಅಂತ ಪಲ್ಲವಿ ಕೇಳ್ತಾರೆ. ನೀನಾ ನನ್ನ ಟಾಸ್ಕ್ ಅಲ್ಲಿ ಗೆಲ್ಲೋದು ನಾನಲ್ವಾ, ಮುಂದಿನ ವಾರ ಇರೋ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ ತಾನೆ ಅಂತ ಅನಿತಾ ಟೆನ್ಷನ್ ಮಾಡ್ಕೊಂಡು ಕೇಳ್ತಿರ್ತಾರೆ. ಅನಿತಾ ನಿನ್ಗೆ ನಿನ್ ಮೇಲೆ ನಂಬಿಕೆ ಇಲ್ವಾ, ನಂಬಿಕೆನ ಕಳ್ಕೋಬಾರ್ದು ಅಂತ ಗಣಪ ಹೇಳ್ತಾರೆ. ಅನಿತಾ ನೀನ್ ಆಲ್ರೆಡಿ ಗೆದ್ದಾಗಿದೆ, ವೋಟಿಂಗ್ ಅನ್ನೋದು ಜಸ್ಟ್ ನೆಪ ಅಷ್ಟೇ ಅಂತ ಪಲ್ಲವಿ ಹೇಳ್ತಾರೆ. ಭಯ ಆಗ್ತಿದೆ ಅಂತ ಅನಿತಾ ಹೇಳ್ತಾರೆ. ಅಲ್ಲಮ್ಮ ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀಯ, ವೋಟ್ ಮಾಡೋದು ನಾವಲ್ಲ ಅಂತ ಲಲಿತಾ ಹೇಳ್ತಾರೆ. ಕಣಮ್ಮ ಅನಿತಾ ಇಷ್ಟು ದಿನ ಟಾಸ್ಕ್ ಅಲ್ಲಿ ಕಣ್ಣು ಕಾಣತರ ಅವಳು ಗೆದ್ದಿದ್ರು, ನಾವು ಸೋಲ್ಸಿದೀವಿ, ಹಾಗಾಗಿ ವೋಟಿಂಗ್ ಅಲ್ಲಿ ನಿನ್ನ ಗೆಲ್ಸ್ತೀವಿ, ಅದ್ಯಾರಿಗೂ ಗೊತ್ತು ಆಗಲ್ಲ. ಗಣಪ ಹೇಳ್ತಿದೆ. ನಂದು ಆ ಮಾತಲ್ಲ, ನಾನು ರಾಘವೇಂದ್ರ ಅವ್ರ ಜೊತೆ ಸಲ್ಗೆಯಿಂದ ಇರ್ಬಾರ್ದಂತೆ, ರಾಘವೇಂದ್ರ ಅವ್ರಿಗೆ ತಾಳಿಕನ ಕಟ್ಟಿದಾರಂತೆ, ಅವ್ರ ಜೊತೆ ಯಾರು ಸಲ್ಗೆಯಿಂದ ಇರೋದಕ್ಕೆ ಬಿಡಲ್ವಂತೆ ಆ ಚಾನ್ಸಿ ಅಂತ ಹೇಳ್ತಾರೆ. ಓ ಆ ಚಾನ್ಸಿ ಇಷ್ಟೆಲ್ಲ ಮಾತಾಡೋದು ಮಂಜುಳಾ ಹೇಳ್ತೀರಾ. ಹೌದು ಅತ್ತೆ, ಎಷ್ಟು ಕೋಪು ಎಷ್ಟು ದಿಮಾಕಲ್ಲಿ ಮಾತಾಡ್ತಾಳೆ ಗೊತ್ತಾ ಅಂತ ಅನಿತಾ ಮಂಜುಳಾಗೆ ಹೇಳ್ತಾರೆ. ಕೋಪು ಅವಳ ದಿಮಾಕು ಅವಳ ಮನೆ ಬಿಟ್ಟು ಹೋಗ್ತಿದಾಗೆ ತಾನೇ ಇಳ್ದೋಗುತ್ತೆ ಅಂತ ಪಲ್ಲವಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನೀನ್ ರಾಘು ಜೊತೆ ಸಲ್ಗೆ ಅಂತ ಇತ್ತು, ಅವನ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳಿನೇ ಫನ್ ಟಾಸ್ಕ್ ನ ಮಾಡಿದೀನಿ ಅಂತ ಗಣಪ ಹೇಳ್ತಾರೆ. ಹೌದಾ ಏನ್ ಟಾಸ್ಕ್ ಮಾವ ಅಂತ ಅನಿತಾ ಕೇಳ್ತಾರೆ. ಗಂಡನ ಸೇವೆ ಅಂತ, ನಾಳೆ ನೀವಿಬ್ರು ಪೂರ್ತಿ ಅವನ್ ಜೊತೆ ಇದ್ದು ಅವ್ನ್ ಸೇವೆ ಮಾಡ್ಬೇಕು ಅಂತ ಗಣಪ ಹೇಳ್ತಾರೆ. ಗಂಡನ್ ಮನ್ಸು ಗೆಲ್ಲದಷ್ಟೇ ಅಲ್ಲ ಅನಿತಾ, ನಾಳೆ ಟಾಸ್ಕ್ ಅಲ್ಲೂ ನೀನೇ ಗೆಲ್ತೀಯ, ಗೆಲ್ಬೇಕು ಅಂತ ಪಲ್ಲವಿ ಹೇಳ್ತಾರೆ. ನಾನು ಏನು ಅಂತ ನಾಳೆ ತೋರಿಸ್ತೀನಿ ಅಂತ ಅನಿತಾ ಹೇಳ್ತಾರೆ. ನಾಳೆ ಆಗ್ತಿದ್ದಾಗೆ ಚಾನ್ಸಿ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಬೇಡ್ಕೊತಿರ್ತಾರೆ. ಅಪ್ಪ ನಿಂಗೆ ಏನೇ ಬೇಕು ಅಂತ ಫಸ್ಟ್ ಲಿಸ್ಟ್ ಕೊಟ್ಬಿಡು, ರವೆ ಉಂಡೆ ಕಡುಬು ಎಲ್ಲ, ನಾನು ಇದನ್ನ ಅಂತ ಕೊಡ್ತೀನಿ ಅಂತ ಅನ್ಕೋಬೇಡ ದೇವ್ರೆ, ನಾನು ಭಕ್ತಿಯಿಂದ ಕೊಡ್ತಿದ್ದೀನಿ, ನಾನು ಇದೆಲ್ಲ ಮಾಡ್ತೀನಿ, ನನ್ಗೆ ಒಂದೇ ಒಂದ್ ಕೇಳ್ತೀನಿ, ಏನು ಅಂತ ಹೇಳಿದ್ರೆ ನನ್ ಸಾಯೋವರೆಗೂ ನನ್ ಗಂಡನ ಜೊತೆ ಬದುಕೋತರ ಅವಕಾಶ ಕೊಡು ಅಂತ ಚಾನ್ಸಿ ಹೇಳ್ತೀರಾ. ಅದನ್ನೆಲ್ಲ ಅನಿತಾ ಕೇಳಿಸ್ಕೊಂಡು ಅವರು ಬಂದು ಚಾನ್ಸಿ ಪಕ್ಕ ನಿಂತ್ಕೊಂಡು
ಮಾಡ್ಕೊಂಡು ದೇವ್ರ ಹತ್ರ ಬೇಡ್ಕೋತಾರೆ. ಎಳ್ಳುಂಡೆ ಕಚಾಯ ರವೆ ಉಂಡೆ ಎಲ್ಲ ತಿಂದು ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು ದೇವ್ರೆ, ಪಿಜ್ಜಾ ಬರ್ಗರ್ ಎಲ್ಲ ಕೊಡಿಸ್ತೀನಿ, ನನ್ನ ಆಸೆನೂ ನೆರವೇರಿಸಬೇಕು ದೇವ್ರೆ ಅಂತ ಅನಿತಾ ಹೇಳ್ತೀನಿ. ಇಲ್ಲಿ ಝಾನ್ಸಿ ಅನಿತಾನ ತಳ್ಬಿಡ್ತಾರೆ ಸ್ವಲ್ಪ. ಅಪ್ಪ ದೇವ್ರೆ, ಶುದ್ಧವಾಗಿ ತಾವೇ ಕೈಯಾರೆ ಮಾಡಕ್ಕಾಗ್ತಿದವ್ರೆ ಈ ತರ ಬೇಡ್ಕೊಳ್ಳೋದು. ಹೊರಗಡೆ ಮಾಡಿರೋ ತಿಂದು ಈಗಲೇ ಮನುಷ್ಯ ಆರೋಗ್ಯ ಎಲ್ಲ ಹಾಳಾಗ್ತಿರೋದು ಸಾಕು ದೇವ್ರೆ, ಅದು ನಿನ್ನ ಆರೋಗ್ಯನ ಕಾಪಾಡ್ಕೊಳಪ್ಪ, ಅದಕ್ಕೋಸ್ಕರ ಮನೇಲಿ ಮಾಡಿರೋದನ್ನೇ ತಿನ್ಬೇಕು. ಹೇಳಿ ತರ್ತಾ ಇದಲ್ವಾ, ನಿಂಗೆ ಏನೇನ್ ಬೇಕು ಹೇಳು, ಮಾಡ್ಕೊಡಕ್ಕೆ ಆಗ್ತಿದ್ದವ್ರ ಕೋರಿಕೆ ನೆರವೇರಿಸ್ಬೇಡಪ್ಪ ದೇವ್ರೆ, ನಿಂಗೋಸ್ಕರ ಎಲ್ಲ ಕೈಯಾರೆ ಮನೇಲೆ ಮಾಡ್ಕೊಡ್ತೀನಿ ಅಂತ ಝಾನ್ಸಿ ಬೇಡ್ಕೊತಿದ್ರೆ ಇಲ್ಲಿ ಅನಿತಾ ಝಾನ್ಸಿನ ತಳ್ತಾರೆ. ಹಾಗೆ ಇಲ್ಲಿ ಅನಿತಾ ಬೇಡ್ಕೊಳಕ್ಕೆ ಶುರು ಮಾಡ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತ ಆಗಿರುತ್ತೆ. ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.